ನಮಸ್ತೆ. ಇವತ್ತು ಕ್ರಿಸ್ಪಿ ದೋಸೆ ಬ್ಯಾಟರ್ ನೋಡೋಣ. ಈ ಸೀಕ್ರೆಟ್ ಏನು ಅಂತ ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ಇದಕ್ಕೆ ಇನೋ ಬೇಡ, ಸೋಡಾ ಬೇಡ, ಉದ್ದು ಜೊತೆಗೆ ಈ 2 ಬೇಳೆ ಸೇರಿಸಿದರೆ 1 ಗಂಟೆಯಾದರೂ ದೋಸೆ ಗರಿ ಗರಿಯಾಗಿರುತ್ತೆ. ಆ್ಯಂಡ್ ಈ ಒಂದು ರುಚಿಯಾದ ದೋಸೆನ ಇವತ್ತೇ ಟ್ರೈ ಮಾಡಿ ನೋಡಿ. ಕ್ರಿಸ್ಪಿ ಹಾಗೂ ಹೆಲ್ದಿ ಆಗಿರುವಂತಹ ದೋಸೆ ಕ್ರಿಸ್ಪಿ ಹಾಗೂ ಆರೋಗ್ಯವಾಗಿದ್ರೇ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈ 2 ಸೀಕ್ರೆಟ್ ವಸ್ತು ಏನು ಅಂತ ನಿಮಗೂ ಕೂಡ ಮುಂದೆ ತೋರಿಸ್ತೇನೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೀವು ಕೂಡ ಮನೆಯಲ್ಲಿ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ದೋಸೆ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ದೋಸೆ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಹಾಗೆ ರುಚಿನೂ ಕೂಡ ಸೂಪರ್ ಆಗಿ ಬಂದಿದೆ. ಹಾಗಿದ್ರೆ ನಾವು ಕೂಡ ಇವತ್ತು ಕ್ರಿಸ್ಪಿ ಹಾಗೂ ಟೇಸ್ಟಿಯಾದ ದೋಸೆಯನ್ನು ಮಾಡೋಣ. ಇದಕ್ಕೆ ಒಂದು 3 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಸೊ ನಾರ್ಮಲ್ ಆಗಿ ನಾವು ನೀರು ದೋಸೆ ಇಡ್ಲಿ ಎಲ್ಲ ಮಾಡ್ತೇವೆ ನೋಡಿ, ಅದೇ ಅಕ್ಕಿನ ತಗೊಂಡಿದ್ದೇನೆ. ಅಥವಾ ನಿಮಗೆ ಬೇಕಾದರೆ ಇಡ್ಲಿ ಅಕ್ಕಿ ಸಿಗುತ್ತಲ್ಲ, ಅದರಲ್ಲಿ ಕೂಡ ನೀವು ಈ ದೋಸೆಯನ್ನು ಮಾಡ್ಬೋದು ನೋಡಿ. ಇದು ಸಾಮಾನ್ಯವಾಗಿ ನಾವು ನೀರು ದೋಸೆ ಎಲ್ಲ ಮಾಡ್ತೇವಲ್ಲ, ಬೆಳ್ತಿಗೆ ಅಕ್ಕಿ, ಅದೇ ಅಕ್ಕಿ ನಾನಿಲ್ಲಿ ತಗೊಂಡಿದ್ದು. ಇವಾಗ 1 ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಇದು ಅರ್ಧ ಕಪ್ ಅಳತೆ. ಇದರಲ್ಲಿ ನಾನು 2 ಸಲ ಉದ್ದಿನಬೇಳೆನ ಹಾಕೋತೇನೆ. ಹಾಗೆ ಅದೇ ಕಪ್ನಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಕೂಡ ಇದರ ಜೊತೆಗೇನೆ ಹಾಕ್ಕೊಳ್ಬೇಕು. ಇನ್ನು 2 ಸ್ಪೂನ್ ಆಗುವಷ್ಟು ತೊಗರಿ ಬೇಳೆಯನ್ನು 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ಈ ಬೇಳೆಯನ್ನು ಹಾಕೋದ್ರಿಂದ ದೋಸೆಗೆ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ. ಇನ್ನು 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಬೀಜ ಇಷ್ಟೇ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಸೊ ನೋಡಿ, ಇವಾಗ ಎಲ್ಲವನ್ನು ಹಾಕಿದ ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ನೆನೆಸಿಡುವುದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ. ಸೊ ನೋಡ್ಬೋದು ನೀವು, ಇಲ್ಲಿ ಚೆನ್ನಾಗಿ ವಾಶ್ ಕೂಡ ಆಗಿದೆ. ಇವಾಗ ಇದಕ್ಕೆ ಕ್ಲೀನ್ ಆಗಿರುವಂಥ ನೀರನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಅಕ್ಕಿ ಗ್ರೈಂಡ್ ಮಾಡೋದ್ರ ಜೊತೆಗೆ ಇದೇ ನೀರನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದು. ಹಾಗಾಗಿ ಕ್ಲೀನ್ ಆಗಿರುವಂತಹ ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಳನ ಮುಚ್ಚಿಟ್ಟು 5 ರಿಂದ 6 ಗಂಟೆ ಇದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. 5 ರಿಂದ 6 ಗಂಟೆ ಚೆನ್ನಾಗಿ ನೆಂದರೆ ಹಿಟ್ಟು ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಇವಾಗ 5 ರಿಂದ 6 ಗಂಟೆ ಚೆನ್ನಾಗಿ ನೆನೆಸ್ಕೊಂಡಿದ್ದೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ಎಲ್ಲ ಕೂಡ ಚೆನ್ನಾಗಿ ನೆಂದಿದೆ. ಹೆಸರು ಬೇಳೆ, ತೊಗರಿ ಬೇಳೆ ಹಾಗೆ ಅಕ್ಕಿ ಕೂಡ ಎಲ್ಲ ಕೂಡ ಚೆನ್ನಾಗಿ ನೆಂದಿದೆ. ಈ ದೋಸೆ ಮಾಡಲಿಕ್ಕೆ ತುಂಬ ಸಿಂಪಲ್. ನೀವು ಬೇರೆ ಬೇರೆಯಾಗಿ ಇದನ್ನು ನೆನೆಸಿಡ್ಬೇಕಂತಿಲ್ಲ. ಅಕ್ಕಿ ಜೊತೆಗೇನೆ ನೀವು ಈ ಬೇಳೆಗಳನ್ನು ನೆನೆಸಿಟ್ಬೋದು. ಇವಾಗ ಇದರ ನೀರನ್ನು ಚೆಲ್ಲಬಾರ್ದು. ಇದೇ ನೀರಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಅದಕ್ಕೆ ಒಂದು ಮಿಕ್ಸ್ ಜಾರ್ ತೆಗೆದುಕೊಂಡು ಈಗ ಇದನ್ನು ಸ್ವಲ್ಪವಾಗಿ ಹಾಕೊಳ್ಬೇಕು. ಇಲ್ಲಿ 2 ಬ್ಯಾಚ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೋತೇನೆ. ಯಾಕಂದರೆ ಇದರಲ್ಲಿ ಒಮ್ಮೆಲೆ ಹಾಕಲಿಕ್ಕೆ ಆಗಲ್ಲ. ಹಾಗಾಗಿ 2 ಬ್ಯಾಚ್ ಆಗಿ ಇದನ್ನು ಗ್ರೈಂಡ್ ಮಾಡ್ಕೋತೇನೆ. ಸೊ ನೋಡ್ಬೋದು ನೀವು ಇಲ್ಲಿ, ಈಗ ಫಸ್ಟ್ ಬ್ಯಾಚ್ ಕೂಡ ರೆಡಿ ಆಗಿದೆ ಗ್ರೈಂಡ್ ಮಾಡಲಿಕ್ಕೆ. ಇವಾಗ ನೋಡಿ, ಸೆಕೆಂಡ್ ಬ್ಯಾಚ್ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಇದೇ ನೀರನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿನ ತೆಗೆದು 10 ನಿಮಿಷದ ಮೊದಲು, ನಾವು ಗ್ರೈಂಡ್ ಮಾಡೋದಕ್ಕಿಂತ 10 ನಿಮಿಷದ ಮೊದಲು ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ನೋಡ್ಬೋದು ನೀವಿಲ್ಲಿ ಚೆನ್ನಾಗಿ ಪೇಪರ್ ಅವಲಕ್ಕಿ ನೆಂದಿದೆ. ಈ ಥರ ಗಂಜಿ ಥರ ಆಗುತ್ತೆ. 10 ನಿಮಿಷದ ಮೊದಲು ನಾವು ನೆನೆಸ್ಕೊಂಡ್ರೆ ಗಂಜಿ ಥರ ಆಗುತ್ತೆ. ಇವಾಗ ಇದನ್ನು ಕೂಡ ಇದರ ಜೊತೆಗೇನೆ ಹಾಕ್ಕೊಳ್ಬೇಕು. ಈ ಅವಲಕ್ಕಿ ಹಾಕೋದ್ರಿಂದ ದೋಸೆಗೆ ಸಾಫ್ಟ್ ಹಾಗೂ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿ ನೆನೆಸಿರುವ ನೀರನ್ನು ಹಾಕ್ಕೊಳ್ಳುವ. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಯಾವ ರೀತಿ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ತರಿ ಮಾಡ್ಕೊಳ್ಬಾರ್ದು, ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಡೋಣ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಗ್ರೈಂಡ್ ಮಾಡಿಕೊಂಡಂತಹ ಹಿಟ್ಟನ್ನು ಇವಾಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಮತ್ತೆ ಅದೇ ಜಾರಿಗೆ ಉಳಿದಿರುವಂತಹ ಅಕ್ಕಿಯನ್ನು ಕೂಡ ಅದೇ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಳಿದಿರುವಂತಹ ನೀರನ್ನು ಹಾಕ್ಕೊಂಡು ಇವಾಗ ಮತ್ತೆ ಅದೇ ಥರ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ನೀರು ಉಳಿದಿದೆ. ಇವಾಗ ಈ ನೀರನ್ನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿಯೇ ಗ್ರೈಂಡ್ ಮಾಡ್ಕೊಳ್ಬೇಕು. ತರಿ ಇರಬಾರ್ದು, ಚೆನ್ನಾಗಿ ನೈಸಾಗಬೇಕು. ಗಟ್ಟಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು ದೋಸೆ ಇಡ್ಲಿಗೆಲ್ಲ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ಥರ ಇದನ್ನು ಕೂಡ ಗಟ್ಟಿಯಾಗಿಯೇ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇದು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ.
ಮಿಕ್ಸಿಯಲ್ಲಿದ್ದಂತಹ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಒಮ್ಮೆ ಕ್ಲೀನಾಗಿ ತೆಗೆದು ಪಾತ್ರೆಗೆ ಹಾಕೊಳ್ಳಿ. ಮತ್ತು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ನೀರು ಹಾಕಿದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಸಾಲ್ಟ್ ನಿಮಗೆ ದೋಸೆ ಹಾಕುವುದಕ್ಕಿಂತ ಮುಂಚೆನೂ ಕೂಡ ನೀವು ಸಾಲ್ಟನ್ನು ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಮೊದಲೇ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ಇದು ಬ್ರೌನ್ ಶುಗರ್, ವೈಟ್ ಶುಗರ್ ಅಲ್ಲ, ಬ್ರೌನ್ ಶುಗರ್. ಇದನ್ನು ಒಂದು 1/4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ, 1/4 ಸ್ಪೂನ್ ಹಾಕಿದರೆ ಸಾಕು. ಈ ಶುಗರ್ ಹಾಕೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನ್ ಕೂಡ ಚೆನ್ನಾಗಿ ಇರುತ್ತೆ, ಹಾಗೂ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಅಥವಾ ಸ್ಪ್ಯಾಚುಲದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಸ್ಪ್ಯಾಚುಲದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ನೋಡಿ, ಎಷ್ಟು ಚೆನ್ನಾಗಿ ನಾವು ಬ್ಯಾಟರನ್ನು ಮಿಕ್ಸ್ ಮಾಡ್ತೇವೋ ಅಷ್ಟು ಚೆನ್ನಾಗಿ ಬ್ಯಾಟರ್ ಕೂಡ ನಮಗೆ ರೆಡಿ ಆಗುತ್ತೆ. ಈ ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು 10 ರಿಂದ 12 ಗಂಟೆ ತನಕ ಫರ್ಮೆಂಟೇಷನ್ನಿಗೆ ಇದನ್ನು ಬಿಡಬೇಕು. ತುಂಬ ಹೊತ್ತು ಇದನ್ನು ಬಿಟ್ಟರೆ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಕೂಡ ಆಗುತ್ತೆ, ಅಂದರೆ ಹಿಟ್ಟು ಉಬ್ಬುತ್ತೆ. ಇವಾಗ ಸ್ವಲ್ಪ ಮಳೆಗಾಲ ಆದ್ದರಿಂದ ನಾನಿಲ್ಲಿ ಗ್ಯಾಸ್ ಪಕ್ಕನೇ ಇದನ್ನು ಇಟ್ಕೋತೇನೆ. ಯಾಕಂದರೆ ಗ್ಯಾಸ್ ಪಕ್ಕನೇ ಇಡೋದ್ರಿಂದ ಇದರ ಬಿಸಿ ಸ್ವಲ್ಪ ತಾಗಿದ ಮೇಲೆ ಇದು ಚೆನ್ನಾಗಿ ಹಿಟ್ಟು ಕೂಡ ಫರ್ಮೆಂಟೇಷನ್ ಬೇಗ ಆಗುತ್ತೆ. ಮಳೆಗಾಲದಲ್ಲಿ ಅಷ್ಟು ಚೆನ್ನಾಗಿ ಹಿಟ್ಟು ಫರ್ಮೆಂಟೇಷನ್ ಆಗೋದಿಲ್ಲ. ಅದಕ್ಕೆ ಈ ರೀತಿ ಗ್ಯಾಸ್ ಪಕ್ಕ ಇಡೋದ್ರಿಂದ ನಾವೇನಾದರೂ ಇಲ್ಲಿ ಗ್ಯಾಸ್ ಪಕ್ಕ ಅಡುಗೆ ಮಾಡುವಾಗ ಅದರ ಬಿಸಿ ತಾಗಿ ಪಾತ್ರೆಗೆ ಚೆನ್ನಾಗಿ ಒಳಗೆ ಹಿಟ್ಟು ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಬೇಗ ಕೂಡ ಆಗುತ್ತೆ. ಮಳೆಗಾಲದಲ್ಲಿ ನಾವು ಸ್ವಲ್ಪ ಬೇಗನೆ ಹಿಟ್ಟನ್ನು ಗ್ರೈಂಡ್ ಮಾಡಿಕೊಂಡು ಇಡಬೇಕು. ಇದರಿಂದ ನಮಗೆ ಸ್ವಲ್ಪ ಬೇಗನೂ ಕೂಡ ಫರ್ಮೆಂಟೇಷನ್ ಆಗುತ್ತೆ. ತುಂಬ ಹೊತ್ತು ಅಕ್ಕಿಯನ್ನು ಲೇಟಾಗಿ ಗ್ರೈಂಡ್ ಮಾಡೋದ್ರಿಂದ ಇಲ್ಲಿ ಫರ್ಮೆಂಟೇಷನ್ ಕೂಡ ಸ್ವಲ್ಪ ಸ್ಲೋ ಆಗಿ ನಡಿಬಹುದು. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಬೇಗನೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಟರೆ ಒಳ್ಳೆಯದು. ಸೊ ಇವಾಗ ನೋಡಿ, ನೆಕ್ಸ್ಟ್ ಡೇ ನಿಮಗೆ ಇದನ್ನು ತೋರಿಸ್ತೇನೆ. ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ತಿರೋದು. ಇವಾಗ ಹಿಟ್ಟು ಕೂಡ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ನೋಡಿ, ಈ ಥರ ಫರ್ಮೆಂಟೇಷನ್ ಆಗಬೇಕು, ಚೆನ್ನಾಗಿ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಫರ್ಮೆಂಟೇಷನ್ ಬಂದರೆ ದೋಸೆ ಹಾಕುವಾಗ ಕೂಡ ನೀಟಾಗಿ ನಾವು ದೋಸೆಯನ್ನು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರೆಷರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಡಿ, ಲೈಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಜಾಸ್ತಿ ತಿಕ್ಕಾಗಿದೆ ಹಿಟ್ಟು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡ್ಕೊಳ್ಳೋಣ. ದೋಸೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ನಮಗೆ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ದೋಸೆ ಹಾಕಲಿಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಬ್ಯಾಟರನ್ನು ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇದಕ್ಕಿಂತ ನೀರು ಥರ ಮಾಡ್ಕೋಬಾರ್ದು, ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವಿಲ್ಲಿ. ನೋಡಿ, ದೋಸೆಗೆ ಈ ಹದದಲ್ಲಿ ಇರಬೇಕು. ನಾವು ದೋಸೆ ಹಾಕುವಾಗ ನೋಡಿ ಈ ಹದದಲ್ಲಿ ಇದ್ದರೆ ತುಂಬ ಚೆನ್ನಾಗಿ ದೋಸೆ ಕೂಡ ಚೆನ್ನಾಗಿ ನಾವು ಇದನ್ನು ಹರಡ್ಬೋದು, ಸೌಟಿಂದ ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ನೋಡಿ, ಈ ಥರ ಮಾಡ್ಕೋಬೇಕು ಬ್ಯಾಟರನ್ನು. ಸೊ ಇವಾಗ ಬನ್ನಿ, ಗ್ಯಾಸ್ ತವ ಇಟ್ಟು ತವಕ್ಕೆ 1 ಸೌಟಾಗುವಷ್ಟು ಬ್ಯಾಟರನ್ನು ತೆಗೆದುಕೊಂಡು ಈ ಥರ ನೀಟಾಗಿ ಒಮ್ಮೆ ಬ್ಯಾಟರನ್ನು ಹಾಕ್ಕೊಂಡು ತವಗೆ ಲೈಟಾಗಿ ಬಿಸಿ ಆಗಿರಬೇಕು, ಜಾಸ್ತಿ ತವವನ್ನು ಬಿಸಿ ಮಾಡ್ಕೋಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಟುಕೊಂಡು ಚೆನ್ನಾಗಿ ದೋಸೆಯನ್ನು ಈ ರೀತಿ ಹರಡಬೇಕು. ನೋಡ್ಬೋದು ನೀವಿಲ್ಲಿ ದೋಸೆ ಹೇಗೆ ಚೆನ್ನಾಗಿ ಹರಡಿದೆ ಅಂತ ಸೌಟಿಂದ. ಎಲ್ಲೂ ಕೂಡ ಕಟ್ಟಾಗಲಿಲ್ಲ. ಈ ಥರ ಮಾಡ್ಕೊಂಡಿದ್ದನ್ನು ಮುಚ್ಚಳನ ಮುಚ್ಚಿಟ್ಟು ಒಂದು 2 ರಿಂದ 3 ನಿಮಿಷ ಅಷ್ಟೇ ಕಾಯಲಿಕ್ಕೆ ಬಿಡಬೇಕು. 2 ರಿಂದ 3 ನಿಮಿಷದಲ್ಲಿ ನಿಮಗೆ ದೋಸೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನೋಡಿ, 2 ರಿಂದ 3 ನಿಮಿಷ ಆಗಿದೆ. ದೋಸೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿದೆ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಮೇಲೆ, ಅಥವಾ ಬಟರ್ ಕೂಡ ಹಾಕ್ಕೊಳ್ಬೋದು. ಬಟರ್ ಹಾಕಿದರೆ ಇನ್ನೂ ಕೂಡ ಟೇಸ್ಟಿಯಾಗಿ ದೋಸೆ ರೆಡಿ ಆಗುತ್ತೆ. ಸೊ ನೋಡ್ಬೋದು ಹೇಗೆ ನೀಟಾಗಿ ತವದಿಂದ ಏಳ್ತಿದೆ ಅಂತ. ನೋಡಿ, ತುಂಬಾ ಟೇಸ್ಟಿ ಹಾಗೂ ರುಚಿಯಾಗಿರುವಂತಹ ದೋಸೆ ಈಗ ರೆಡಿಯಾಗಿದೆ. ನೋಡಿ, ದೋಸೆ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ನಾವೇನು ಇನೋ ಅಥವಾ ಸೋಡಾ ಯಾವುದು ಕೂಡ ಹಾಕ್ಕೊಳ್ಳಿಲ್ಲ, ಆದರೂ ಕೂಡ ದೋಸೆ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿ ಆಗಿದೆ. ಸೊ ನೋಡ್ಬೋದು ನೀವಿಲ್ಲಿ ಎಷ್ಟು ತೆಳುವಾಗಿ ದೋಸೆ ಬಂದಿದೆ ಅಂತ. ಇನ್ನು ಈ ದೋಸೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಈ ದೋಸೆಯನ್ನು ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ದಪ್ಪ
ದಪ್ಪವಾಗಿ ದೋಸೆ ಬೇಕಿದ್ರೆ ಸ್ವಲ್ಪ ದಪ್ಪದಲ್ಲಿ ನೀವು ಬ್ಯಾಟರನ್ನು ಕೂಡ ಹಾಕ್ಕೊಳ್ಬೋದು. ಸೊ ನನಗಿಲ್ಲಿ ಸ್ವಲ್ಪ ತೆಳುವಾಗಿ ದೋಸೆ ಬೇಕಾಗಿತ್ತು, ಹಾಗಾಗಿ ನಾನು ತೆಳುವಾಗಿನ ದೋಸೆಯನ್ನು ಮಾಡ್ಕೊಂಡಿದ್ದೇನೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ದೋಸೆಯನ್ನು ಹಾಕ್ಕೊಳ್ಬೋದು. ಈಗ ಇದೇ ಥರ ನೆಕ್ಸ್ಟ್ ದೋಸೆನೂ ಕೂಡ ಹಾಕ್ಕೊಳ್ಳೋಣ. ನೋಡಿ, ಈ ಥರ ದೋಸೆ ಕ್ರಿಸ್ಪಿ ಹಾಕಿದರೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ತುಂಬಾ ಒಂದು ರುಚಿಯಾಗಿರುವಂಥ ದೋಸೆ. ಒಂದ್ಸಲ ನೀವು ಇದನ್ನು ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇವಾಗ ಮತ್ತೆ ಇನ್ನೊಂದು ದೋಸೆ ಕೂಡ ರೆಡಿಯಾಗಿದೆ. ಹಾಗೆ ನೋಡ್ಬೋದು ನೀವಿಲ್ಲಿ ದೋಸೆ ತವಾದಿಂದ ಎಷ್ಟು ನೀಟಾಗಿ ಏಳ್ತಿದೆಯಾ ಅಂತ ನೋಡಿ. ತುಂಬಾ ಚೆನ್ನಾಗಿದೆ, ಅಷ್ಟೇ ಕ್ರಿಸ್ಪಿನೂ ಕೂಡ ಇದೆ. ನೋಡ್ಬೋದು ನೋಡಿ ಹೇಗೆ ರೆಡಿಯಾಗಿದೆ ಅಂತ ದೋಸೆ ಅಂದ್ರೇ ಯಾರಿಗೆ ತಾನೇ ಇಷ್ಟವಿಲ್ಲ. ಆದರೆ ನೀವು ಮಾಡುವ ದೋಸೆ ಇನ್ನು ಮುಂದೆ ಜಾಸ್ತಿ ಹೊತ್ತು ಸಾಫ್ಟ್ ಆಗಬಾರದು ಅಥವಾ ತವಕ್ಕೆ ಅಂಟಿಕೊಳ್ಳಬಾರದು ಎಂದರೆ ಈ ರೀತಿ ಹಿಟ್ಟನ್ನು ತಯಾರಿಸಿ ಒಮ್ಮೆ ಟ್ರೈ ಮಾಡಿ ನೋಡಿ. ದೋಸೆ ಬ್ಯಾಟರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ದೋಸೆ ಕೂಡ ಕ್ರಿಸ್ಪಿಯಾಗಿರುತ್ತೆ, ಇನ್ನು ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಸೊ ನೋಡ್ಬೋದು ನೀವಿಲ್ಲಿ ಎಲ್ಲ ದೋಸೆ ಕೂಡ ಇದೇ ಥರ ರೆಡಿ ಮಾಡ್ಕೊಂಡಾಗಿದೆ. ಇನ್ನು ನಿಮಗೆ ಇನ್ನೂ ಕೂಡ ಟೇಸ್ಟಿಯಾಗಿ ದೋಸೆ ಬರಬೇಕು ಅಂತ ಇದ್ದರೆ ನೋಡಿ, ಈ ದೋಸೆಗೆ ಸ್ವಲ್ಪ ನೀವು ಆಲೂಗಡ್ಡೆ ಪಲ್ಯ ಇದ್ದರೆ ಅದನ್ನು ಕುಡಿದ್ರೆ ಮೇಲೆ ಹಾಕಿ ಈ ಥರ ಮಡಚಿದ್ರೆ ನಿಮಗೆ ಮಸಾಲೆ ದೋಸೆ ಥರ ಸೇಮ್ ಅದೇ ಟೇಸ್ಟ್ ಕೂಡ ಬರುತ್ತೆ. ಸೊ ಒಂದ್ಸಲ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಮಸಾಲೆ ದೋಸೆ ಹೇಗೆ ಟೇಸ್ಟ್ ಬರುತ್ತೆ ನೋಡಿ, ಸೇಮ್ ಅದೇ ಥರ ಈ ಬ್ಯಾಟರಲ್ಲಿ ಕೂಡ ನೀವು ಮಸಾಲೆ ದೋಸೆನ ರೆಡಿ ಮಾಡ್ಕೊಳ್ಬೋದು. ಬೇಕು ಅಂದಿದ್ರೆ ಸ್ವಲ್ಪ ಆಲೂಗಡ್ಡೆ ಪಲ್ಯವನ್ನು ಹಾಕ್ಕೊಂಡು ಈ ಥರ ಮಡಚ್ಕೊಂಡು ನೀವು ದೋಸೆನ ರೆಡಿ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಒಂದು ಬ್ಯಾಟರ್ನಲ್ಲಿ 2 ದೋಸೆನ ರೆಡಿ ಮಾಡ್ಕೊಳ್ಬೋದು. ಹಾಗೇನೆ ಇಲ್ಲಿ ನೋಡಿ ಎಲ್ಲ ದೋಸೆ ರೆಡಿಯಾಗಿದೆ. ತುಂಬಾನೇ ಸುಲಭವಾಗಿ ನಾವು ಮಾಡ್ಕೋಬಹುದು. ಇನೋ ಅಥವಾ ಸೋಡಾ ಪುಡಿ ಯಾವುದ್ರೂ ಕೂಡ ಹಾಕದೇನೆ ನಾವು ಕ್ರಿಸ್ಪಿಯಾದ ದೋಸೆನ ರೆಡಿ ಮಾಡ್ಕೊಳ್ಬಹುದು. ಹಾಗೆ ಇದರ ಜೊತೆಗೆ ಸಾಂಬಾರ್ ಅಥವಾ ಚಟ್ನಿ ಇದ್ರೆ ಇನ್ನೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಈ ದೋಸೆನ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಈ ದೋಸೆನ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ. ಅಥವಾ ಸೋಡಾ ಪುಡಿ ಇದ್ಯಾವುದನ್ನು ಹಾಕದೆ ನಾವು ಕ್ರಿಸ್ಪಿಯಾದ ಗರ್ಗರಿಯಾದ ಹಾಗೂ ಹೆಲ್ದಿಯಾದ ದೋಸೆಯನ್ನು ನಾವು ರೆಡಿ ಮಾಡ್ಕೋಬೋದು ಮನೆಯಲ್ಲೇ ತುಂಬ ಸುಲಭವಾಗಿ. ಸೊ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.